ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಇದು ಬಂದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ. ಇವತ್ತು ಒಂದು ಮೀಶೋ ಪ್ರಾಡಕ್ಟ್ಸ್ನ ತರಿಸಿದ್ದೆ. ಇವತ್ತು 2 ಮೀಶೋ ಪ್ರಾಡಕ್ಟ್ ಬಂದಿತ್ತು. ಇದರಲ್ಲಿ ನನ್ನ ಮನೆಯಲ್ಲಿ ಮಕ್ಕಳು ಏನು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ಹಾಗಾಗಿ ಮಗ ಬಂದು ಫುಲ್ಲು ನಾನು ತೆಗಿದ್ದೀನಿ ಅಂತ ಹೇಳಿ ತೆಗಿತಾ ಇದ್ದ. ಸೊ ಈ ಒಂದು ಪ್ರಾಡಕ್ಟ್ ಬಂದು ಕಿಚನ್ಗೆ ಯೂಸ್ ಆಗಿರ್ತಕ್ಕಂಥ ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ ಬಂದು ಸ್ಕ್ರಬ್ಬರು. ಇದು ಒಂದು ಪಾತ್ರೆ ತೊಳೆಯೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಸ್ಕ್ರಬ್ಬರ್ದು ತರಿಸಿದ್ದೆ. ಸೊ ಲಾಸ್ಟ್ ಟೈಮ್ ನಾನು ಇದನ್ನು ತರಿಸಿದಾಗ ಇದು ಹೆಂಗೆ ಮಾಡೋದು, ನೀಟಾಗಿ ಕ್ಲೀನ್ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅದು ಯೂಸ್ ಮಾಡ್ತಾ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರೀತಿ ಕ್ಲೀನ್ ಮಾಡಬೇಕಾದ್ರೆ ಆ ಒಂದು ಜಿಡ್ಡಿನ ಅಂಶ ಇರ್ಬೋದು, ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಯಾವುದೇ ರೀತಿ ಅದರೊಳಗೆ ಹುಡ್ಕೊಳ್ಳೋದಿಲ್ಲ. ನೀಟಾಗಿ ಟವಲ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಲ್ವ, ಸೊ ಆ ಥರ ಈ ಒಂದು ಸ್ಕ್ರಬ್ಬರ್ ಯೂಸ್ ಮಾಡೋವಂಥದ್ದು. ಸೊ ಅದ್ರ ಜೊತೆಗೆ ಈ ಒಂದು 2 ಬೈ ಒನ್ ಗೆಟ್ ಟು ಆಫರ್ ಅಂತ ಇತ್ತು. ಸೊ ಹಾಗಾಗಿ ಇದನ್ನು ತರಿಸಿದ್ದು. ಒಂದು ಬಾಟಲ್ನೆಲ್ಲ ಕ್ಲೀನ್ ಮಾಡೋಂಥದ್ದು ಒಂದು. ಸೊ ಮತ್ತೊಂದು ಏನಾದರೂ ಎಡ್ಜಸ್, ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡೋದು, ಎಡ್ಜಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಬ್ರಷು. ಸೊ ಇದು ಒಂದು ಬಂದು 150 ರುಪೀಸ್. ಸೊ ಬೈ 1 ಗೆಟ್ 2 ಆಫರ್ ಇದ್ದಿದ್ದರಿಂದ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಸೊ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಸೊ 150ಗೆ ವರ್ತ್ ಅಂತ ಅನಿಸ್ತು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗೂ ಇರುತ್ತೆ. ಪಾತ್ರೆಗಳನ್ನು ಎಂಥದ್ದೇ ಒಂದು ಜಿಡ್ಡು ಮತ್ತು ಎಂಥದ್ದೇ ಒಂದು ತಳ ಹಿಡ್ದಿರೋ ಅಂಥದ್ದೆಲ್ಲ ನೀಟಾಗಿ ಈ ಒಂದು ಪ್ರಾಡಕ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನಂತರ ಇನ್ನೊಂದು ಈ ಪ್ರಾಡಕ್ಟ್ ಬಂದು ಟಿಶ್ಯೂ ಹೋಲ್ಡರು. ಸೊ ಟಿಶ್ಯೂ ಹೋಲ್ಡರ್ನ ನಾವು ಒಂದು ಗೋಡೆಗೆ, ವಾಲ್ಗೆ ಫಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಇದರ ಒಂದು ಆಫರ್ ಕೂಡ ಇತ್ತು. ಹಾಗಾಗಿ ಈ ಒಂದು ಆಫರ್ಗೆ 127 ರುಪೀಸ್ಗೆ ನನಗೆ 2 ಒಂದು ಟಿಶ್ಯೂ ಟವಲ್ ಇಡೋ ಅಂಥ ಹೋಲ್ಡರ್ ಸಿಗ್ತಿತ್ತು. ಹಾಗಾಗಿ ಇದನ್ನು ಒಂದು ಬುಕ್ ಮಾಡಿದ್ದೆ. ಇದು ನನ್ನ ಕಿಚನ್ಗೆ ಮತ್ತು ನನ್ನ ಒಂದು ಸಿಂಕ್ ಹ್ಯಾಂಡ್ ವಾಶ್ ಹತ್ರ ಬೇಕಿತ್ತು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಈ ಒಂದು ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಹಿಂದೆಗಡೆ ಬಂದು ನಮಗೆ ಲೇಯರ್ ಅಂದರೆ ಸ್ಟಿಕ್ಕರ್ ಥರ ಕೊಟ್ಟಿರ್ತಾರೆ, ಟ್ರಾನ್ಸ್ಪರೆಂಟ್ ಇಲ್ಲಿ ಯೂಸ್ ಮಾಡೋ ಅಂಥದ್ದು ಸ್ಟಿಕ್ಕರು. ಸೊ ಇದು ಗ್ರಿಪ್ಪಾಗಿ ಗೋಡೆಗೆ ಅಂಟಿಸಿದ್ರೆ ಅದು ನೀಟಾಗಿ ಅಂಟ್ಕೊಂಡಿರುತ್ತೆ. ನಾವು ಇದಕ್ಕೆ ಟಿಶ್ಯೂ ಪೇಪರ್ ಬರುತ್ತೆ, ಟವಲ್ಸ್ ಎಲ್ಲ ಸಿಗುತ್ತೆ. ಸೊ ಇದನ್ನು ನಾನು ನೆಕ್ಸ್ಟು ಆರ್ಡರ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಇರುತ್ತೆ ಅಂತ ಹೇಳಿ. ಆ ಒಂದು ಟಿಶ್ಯೂ ಹೋಲ್ಡರ್ನ ಈ ಥರ ಫಿಕ್ಸ್ ಮಾಡಿಕೊಂಡು ನಂತರ ನಾವು ಅದನ್ನು ಯೂಸ್ ಮಾಡೋ ಅಂಥದ್ದು. ಸೊ ಈ ಒಂದು ಪ್ರಾಡಕ್ಟು ಅಷ್ಟೇ ತುಂಬಾ ಚೆನ್ನಾಗೂ ಕೂಡ ಇತ್ತು. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕೂಡ ಅಲ್ಲಿ ಬೈ ಮಾಡ್ಕೊಳ್ಬೋದು. ಈ ಒಂದು ಪ್ರಾಡಕ್ಟು 127 ರುಪೀಸ್ಗೆ 2 ಬರುತ್ತೆ. ಸೊ ತುಂಬಾ ವರ್ತ್ ಅಂತಲೂ ಕೂಡ ಅನಿಸ್ತು. ಇದನ್ನು ನಾನು 2 ಕಡೆ ಸೈಡು ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಕಿಚನ್ಗೆ ಮತ್ತು ಒಂದು ಹ್ಯಾಂಡ್ ವಾಶ್ ಹತ್ರ ಬೇಕಿತ್ತು ಅಂತ ಹೇಳಿ ಈ ಒಂದು 2 ಇರೋವಂಥ ಪ್ರಾಡಕ್ಟ್, ಆಫರ್ ಇರ್ತಕ್ಕಂಥ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಓ ವಾ 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 ವಾ, ಹಾಲು, ಹೂವು, ಹೂವು, ಮಲ್ಲಿಗೆ ಹೂವು, ದಾಳಿಂಬೆ ಹಣ್ಣು ಹಾಕ್ಬಿಡದೆ ಹೆಸರು ಬೇಳೆಗೆ. ಹೌದಾ? ಇವತ್ತು ಅಮ್ಮ ಹಸು ಕರು ಹಾಕಿದ್ದು ಹಾಲಿನಿಂದ ಗಿಣ್ಣು ಮಾಡಿಕೊಟ್ಟು ಕಳಿಸಿದ್ರು. ಸೊ ಚಿಕ್ಕಪ್ಪ ಅವ್ರ ಮನೆ ಹಸು ಕರು ಹಾಕಿತ್ತು, ಆ ಹಾಲು ಕೊಟ್ಟಿದ್ರು ಅಂತ ಹೇಳಿ ಅದರಿಂದ ಗಿಣ್ಣು ಮಾಡಿಕೊಟ್ಟಿದ್ರು. ನನಗಂತೂ ಈ ಒಂದು ಗಿಣ್ಣು ಬಿಸಿಯಾಗಿರೋದನ್ನ ತಿನ್ನೋದು ತುಂಬ ಇಷ್ಟ. ಹಾಗಾಗಿ ಬಿಸಿ ಗಿಣ್ಣು ಮಾಡಿಕೊಟ್ಟಿದ್ರು. ನಂತರ ಅದ್ರ ಜೊತೆಗೆ ರಸಮ್ಮು, ಕೋಸಂಬರಿ, ಹಾಲು ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಅಮ್ಮ ಏನಾದರೂ ಮಾಡಿ ಸ್ವಲ್ಪ ಅಮ್ಮ ಮಾಡ್ಕೊಳಮ್ಮ ನಿನಗೆ ಅಂತ ಹೇಳಿದ್ರು. ನಮಗೂ ಸಹ ಸೇರಿಸಿ ಮಾಡಿರ್ತಾರೆ. ಸೊ ನನಗಂತೂ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಅಮ್ಮನೇ ಸ್ವಲ್ಪ ಮಾಡಿ ಕೊಡೋದು ಜಾಸ್ತಿ. ಅದು ಪಕ್ಕ ಇದ್ರಂತೂ ಏನಾದರೂ ಹೋದಾಗೆಲ್ಲ ಏನಾದರೂ ಕೊಟ್ಟು ಕಳಿಸ್ತಾ ಇರುತ್ತೆ. ಮಾಡ್ಕೊಟ್ಟೈತೆ ನಮ್ಮಮ್ಮ. 4 ದಿವಸ ಇಟ್ಕೊಂಡು ತಿಂದ್ರು ಕರ್ಗಸೋಕ್ಕಾಗಲ್ಲ, ಅಷ್ಟೊಂದು ಮಾಡಿಕೊಟ್ಟೈತೆ. ನೀನು ತಿನ್ನಲ್ಲ, ನಾನು ತಿಂತೀನಲ್ಲ. ಅಂದರೆ ಮಾವಿನ ಹಣ್ಣು ನೋಡ್ರಿ ಸರಿಯಾದ ಸೈಜ್ ಐತೆ, ಮಾತ್ರ ಹಣ್ಣಾಗೈತಾ ಇದು ಸೋತಾಪುರಿ ಮಾವಿನಕಾಯಿ ಅನ್ಸುತ್ತೆ ರೀ ಅಲ್ವಾ? ಈ ಸಕ್ಕರೆ ಐತೆ, ಎಷ್ಟು ದಪ್ಪ ಐತೆ ನೋಡಿ. ಇದು 2 ಮಾವಿನ ಹಣ್ಣೆ 1 kg ಬಂದ್ಬಿಡುತ್ತೆ. ಸಕ್ಕರೆ ಆಯ್ತು ಮಾತ್ರ. ವಾಟ್ ಏನು ಇದು ಮಾಡೋದಕ್ಕಾ? ಸರಿ ಕೊಡ್ಲಾ ಸ್ವಲ್ಪ ಗಿಣ್ಣು? ಅವ್ನು ನಿನ್ಗಿಂತ ದೊಡ್ಡವನಲ್ವೇನೋ? ರೆಸ್ಪೆಕ್ಟ್ ಕೊಡಲ್ಲ ದೊಡ್ಡವ್ರಿಗೆ. ಅಲ್ಲ ಕಣ ತನುಷ್, ಸ್ಕೂಲಿಂದ ಬಂದಿದ್ದ ತಕ್ಷಣ ಕೈ ಕಾಲು ತೊಳ್ದ ಬಾಯ್. ನೀನು ಬರಬೇಡ, ಒಳಗೆ ಸೇರಿಸ್ಬೇಡ, ಸೇರಿಸಲ್ಲ.
ಋತ್ವಿಕ್ ಏನೇನು ಹೇಳ್ಕೊಡ್ತಾನ ಅವನು? ನಮ್ಮ ಅಮ್ಮಂಗೆ ಹೇಳು ಆಟ ಆಡಕ್ಕೆ ಕರ್ಕೊಂಡೋಗು ಅಂತೆಲ್ಲ ಅವೆಲ್ಲ ಹೇಳ್ತಾನಲ್ವಾ? ಅದೆಲ್ಲ ಹೇಳ್ತಾನಲ್ವ ಅವನು? ಆಚೆನೇ ಹೇಳ್ಕೊಟ್ಬಿಟ್ಟು ಕರ್ಕೊಬರ್ತಾನಲ್ವಾ? ನೋಡಿ ಎಂಥ ಟ್ಯಾಲೆಂಟೆಡ್ಡು. ಕಳಿಸಲ್ಲ ಅಂತ ಗೊತ್ತಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳಿದ್ರೆ ಕಳಿಸ್ತಾರೆ ಅಂತ ಅವ್ನಿಗೆ ಐಡಿಯಾ. ಹಾಂ, ಇವೆಲ್ಲ ಚೆನ್ನಾಗಿ ಮಾಡ್ತಾನೆ. 6 ಗಂಟೆ ಎಷ್ಟು ಗಂಟೆಗೆ ಋತ್ವಿಕ್ ಓದ್ಕೊಳಕ್ಕೆ ಹೋಗೋದು ನೀನು? ಹಾಂ, ಅಷ್ಟೊತ್ತು ಬರಬೇಕು. ಅವನು ಬಂದಿದ ತಕ್ಷಣ ಬರ್ಬೇಕು ನೀನು. ಅಯ್ಯೋ, ಅಲ್ಲಿ ಕಿಲೋ ಪ್ರೋಗ್ರಾಮ್ ಬಂತಾ? ಅಲ್ಲ, ಅದು ಬರ್ದಿರೋದನ್ನ ಯಾಕೆ ಕೇಳ್ತಾ ಇರೋದು ನೀವು? ಏನೋ ತೋರ್ಸು, ಹೆಂಗಾಗತ್ತೆ ತೋರ್ಸು. ಏ, ರಕ್ತ ಬರ್ತದೆ ರೀ. ಕೇಳ್ಬಿಡ ಬಿಡು, ಅದೇ ಬೀಳುತ್ತೆ ಬಿಡು, ನಾಳೆ ಬೀಳುತ್ತೆ. ತನುಷ್ ಚಿಕನ್ ತನಕ ಕೊಡ್ಲಾ? ತನುಷ್ ಚಿಕನ್ ರೀ, ನನ್ಗೆ ಗೊತ್ತಿಲ್ಲ. ಚಿಕನ್ ತನಕ ಕೊಡಿ, ನಾನು ಚಿಕನ್ ತಿನ್ಬೇಕು. ತನುಷ್ ಲೆಗ್ ಪೀಸು ಕಬಾಬ್ ಮಾಡ್ತೀನಿ ಕಣೋ. ತನುಷ್ ಕಬಾಬ್ ಮಾಡ್ತೀನಿ, ಕಬಾಬು ರೀ. ನನ್ಗೆ ಗೊತ್ತಿಲ್ಲ ರೀ, ಇವತ್ತು ಚಿಕನ್ ತನ್ನಿ. ತೋರಿಸಿ ಬಾಯ್ಲಿ. ತನುಷ್ಗೆ ಯಾವಾಗಲೂ ಹಲ್ಲು ಬೀಳಬೇಕಾದ್ರೆ ಇದೊಂದು ಪ್ರಾಬ್ಲಮ್ಮು. ಹಲ್ಲು ಬೀಳಬೇಕು ಅನ್ನೋ ಟೈಮ್ಗೆ ಏನೂ ತಿನ್ನೋದಿಲ್ಲ. ಸ್ವಲ್ಪ ಊಟ ಮಾಡೋದೆಲ್ಲ ಕಡಿಮೆ ಮಾಡಿಬಿಟ್ಟಿರ್ತಾನೆ. ಯಾಕೆಂದರೆ ಅದು ಹಲ್ಲು ಹಳ್ಳಾಡ್ತಿರುತ್ತೆ, ತಿನ್ನೋದಕ್ಕೆಲ್ಲ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಇವತ್ತು ಒಂದು ಎಗ್ ಗ್ರೇವಿ ಮತ್ತು ಕುಷ್ಕ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಗ್ರೇವಿ ಮಾಡೋದು ಹೇಳ್ಕೊಟ್ಬಿಡ್ತೀನಿ. ಸೊ ನಂತರ ನಾನು ಕುಷ್ಕ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಮತ್ತು ರೈಸ್ ಐಟಮ್ಸ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 3 ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಗೋಡಂಬಿ ಎಂತಕ್ಕೆ ಹಾಕೊಳ್ಳೋದು ಅಂದರೆ ಗ್ರೇವಿ ಥಿಕ್ನೆಸ್ ಬರಲಿಕ್ಕೆ ಅಂತ ಹೇಳಿ, ಮತ್ತು ಅದರ ಒಂದು ಟೇಸ್ಟೇ ಚೇಂಜ್ ಆಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಪುದೀನ ಸೊಪ್ಪು. ಇದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಬೇಕು. ಇದು ಗ್ರೀನ್ ಕಲರ್ ಆಗಿರುತ್ತೆ. ಸೊ ಗ್ರೀನ್ ಕಲರ್ ಎಗ್ ಗ್ರೇವಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ತುಂಬ ತರ್ತರಿಯಾಗಿರಬಾರ್ದು, ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇದು ಗ್ರೇವಿನೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೇವಿಗೆ ಈ ಒಂದು ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ನಂತರ ಇನ್ನೊಂದು ಕಡೆ ಸೈಡಲ್ಲಿ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಆಯಿಲ್ ಬಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಸೊ ಜೀರಿಗೆ ಅಥವಾ ಸಾಸಿವೆ ಏನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಇಲ್ಲಿ ನಾನು 2 ರಿಂದ 3 ಸಣ್ಣಗಿರ್ತಕ್ಕಂಥ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಸೊ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ನಾವು ಉಪ್ಪನ್ನು ಸಹ ಹಾಕ್ಕೊಂಡ್ರೆ ಅದು ಬೇಗ ಕೂಡ ಬೇಯುತ್ತೆ. ಸೊ ನಂತರ ಇದಕ್ಕೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ, ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಆಲ್ರೆಡಿ ಹೇಳ್ದಾಗೆ ಪೇಸ್ಟು ಗೋಡಂಬಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇಷ್ಟೇ ಸಾಕು. ಇದಕ್ಕೆ ನಾವು ಸ್ವಲ್ಪ ಪೌಡರ್ಗಳನ್ನೆಲ್ಲ ಆ್ಯಡ್ ಮಾಡೋದಿರುತ್ತೆ. ಸೊ ಸ್ವಲ್ಪ ಇದಕ್ಕೆ ಅರಿಶಿನ, ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡರು. ಸೊ ಇಲ್ಲಿ ಮೆಣಸಿನ ಪೌಡರು, ಹಸಿರು ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಖಾರ ಸಾಕಾಗೋದೇ ಇಲ್ಲ, ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ಬಹುದು. ಆವಾಗ ನೀವು ಅಚ್ಚ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ನಂತರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು, ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಸೊ ಇಷ್ಟು ಸ್ವಲ್ಪ ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಸೊ ಇದು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದರೆ ಈ ಒಂದು ಪೌಡರ್ಗಳನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು. 1 ಟೇಬಲ್ ಸ್ಪೂನ್ ಆದರೆ ಅಥವಾ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರು ಮುಗಿಯುತ್ತೆ. ಸೊ ಇಲ್ಲಿ ನೋಡಿ ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆಲ್ರೆಡಿ ಖಾರಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿರ್ತೀರ, ಪೆಪ್ಪರ್ ಪೌಡರು ಎಲ್ಲ ಹಾಕಿರ್ತೀರಲ್ವ. ಸೊ ಅಚ್ಚ ಖಾರದ ಪುಡಿನೂ ಸಹ ಹಾಕ್ಕೊಂಡಿರ್ತೀರ. ಆದರೂ ಕಡಿಮೆ ಆಯಿತು ಖಾರ ನಿಮಗೆ ಅಂತ ಅಂದರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ರುಬ್ಬಿರ್ತಕ್ಕಂಥ ಜಾರಿಂದನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗ್ರೇವಿ ತಿಕ್ಕಾಗಿ ತುಂಬ ಗಟ್ಟಿಯಾಗಿ ಬರುತ್ತೆ. ಯಾಕೆ ಅಂದರೆ ನಾವು ಗೋಡಂಬಿ ಹಾಕಿರ್ತೀವಲ್ವ. ಸೊ ಹಾಗಾಗಿ ತುಂಬ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ನಿಮಗೆ ಚಪಾತಿಗಾಗಿರ್ಬೋದು ಮತ್ತು ಪೂರಿಗಾಗಿರ್ಬೋದು, ಈ ಒಂದು ಸಾಗು
ಟೈಪಲ್ಲಿ ನೀವು ಇದಕ್ಕೆ ಪನ್ನೀರು ಸಹ ಆ್ಯಡ್ ಮಾಡ್ಕೊಳ್ಬೋದು. ಮೊಟ್ಟೆ ಅಂತಲೇ ಏನಿಲ್ಲ, ಪನ್ನೀರು ಸಹ ಹಾಕ್ಕೊಳ್ಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪನ್ನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ತುಂಬ ಉಪ್ಪು ಕೂಡ ಆಗಿಬಿಡೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸಾರಿ ಉಪ್ಪನ್ನು ನೀವು ಆ್ಯಡ್ ಮಾಡಿದ್ರೆ ಪದೇ ಪದೇ ಉಪ್ಪನ್ನು ಆ್ಯಡ್ ಮಾಡಬಾರ್ದು, ಆ ರೀತಿ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಲ್ಲಿ ನಾನು ಆಲ್ರೆಡಿ ಬೇಯಿಸಿಟ್ಟಿರ್ತಕ್ಕಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ನೀವು ಇದನ್ನು ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಆಫ್ ಪೀಸ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು, ಅಥವಾ ಗುಂಡಾಗಿ ಇರ್ತಕ್ಕಂಥ ಮೊಟ್ಟೆನೂ ಸಹ ನೀವು ಹಾಕ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದು ನನ್ನ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ. ಇದೇ ರೀತಿ ಒಂದೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಅಡುಗೆಗಳನ್ನ ಮಾಡಿ ಸಹ ತೋರಿಸ್ತಾ ಇರ್ತೀನಿ. ಸೊ ನನ್ನ ಒಂದು ಪೇಜ್ನ ಫಾಲೋ ಮಾಡ್ತಾ ಇರಿ ಅಂತಲೇ ಹೇಳ್ತೀನಿ. ಸೊ ಯಾರೆಲ್ಲ ಹೊಸಬ್ರು ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ಒಂದು ಗ್ರೇವಿ ನೋಡಿ ಈ ಥರ ಒಂದು ಚೆನ್ನಾಗಿ ಕುದಿ ಬರಬೇಕು. ಸೊ ನಾನು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀನಿ, ಇದಕ್ಕೆ ಯಾವುದೇ ರೀತಿ ಉಪ್ಪನ್ನು ಆ್ಯಡ್ ಮಾಡೋದಿಲ್ಲ. ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದನ್ನು ಆಫ್ ಮಾಡಿಕೊಂಡ್ರೆ ಒಂದು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಎಗ್ ಗ್ರೀನ್ ಗ್ರೇವಿ ರೆಡಿ ಆಯಿತು. ಸೊ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ಕುಷ್ಕಾಗೆ ಕಾಂಬಿನೇಷನ್ ಆಗಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಸೊ ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ನಂತರ ಇಲ್ಲಿ ಗ್ರೇವಿ ರೆಡಿ ಆಯಿತು. ಇನ್ನೊಂದು ಕಡೆ ಸೈಡು ಕುಷ್ಕ ಮಾಡ್ತಾಯಿದ್ದೀನಿ. ಸೊ ಕುಷ್ಕ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಸಹ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಮಾಡ್ತಿರೋದು, ಹಾಗಾಗಿ ಇದು ನೀವು ಮಾಮೂಲಿ ಒಂದು ಬಿರಿಯಾನಿ ಪಾಟಲ್ಲೂ ಸಹ ಮಾಡ್ಬೋದು. ಇಲ್ಲಿ ನಾನು ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ನಂತರ ಇದಕ್ಕೆ ಚಕ್ಕೆಯನ್ನು ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮರಾಠಿ ಹೂವು ಮತ್ತು ಅನಾನಸ್ ಹೂವು, ಮರಾಠಿ ಮೊಗ್ಗು, ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆ, ಇಷ್ಟನ್ನು ನಾವು ಆಲ್ ಸ್ಪೈಸಸ್ ಅಂತ ಇರುತ್ತಲ್ಲ, ಸೊ ಅದನ್ನು ಎಲ್ಲನೂ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾನು ಆಲ್ರೆಡಿ ಎಲ್ಲ ಪೌಡರ್ ಮಾಡಿ ಯಾವುದೇ ರೀತಿ ಹಾಕೋದಿಲ್ಲ, ನಾನು ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡಿಬಿಡ್ತೀನಿ. ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಂದು ಈ ಒಂದು ಸ್ಪೈಸಿ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಕಸೂರಿ ಮೆಂತಿಯನ್ನು ಆ್ಯಡ್ ಮಾಡೇ ಮಾಡ್ತೀನಿ. ಸೊ ತುಂಬ ಟೇಸ್ಟ್ ಆಗಿರುತ್ತೆ, ಸ್ವಲ್ಪ ಚೇಂಜ್ ಆಗೋ ಇರುತ್ತೆ, ಆ ಒಂದು ಡಿಫ್ರೆಂಟ್ ಫ್ಲೇವರ್ ಸಹ ಇರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಗೆಡ್ಡೆ ಈರುಳ್ಳಿ ತೆಳುವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿರ್ತಕ್ಕಂಥದ್ದು. ಸೊ ತುಂಬಾ ಬೇಗ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಈಸಿ, ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು ಈ ಒಂದು ಕುಷ್ಕ. ಸೊ ಇದು ನೀವು ಚಿಕನ್ ಹಾಕಿ ಬಿರಿಯಾನಿ ಮಾಡೋದನ್ನು ಇಲ್ಲಿ ಚಿಕನ್ ಹಾಕ್ತಲೇ ಇರೋವಂಥದ್ದು ಕುಷ್ಕ ಮಾಡ್ತಿರೋದು, ಪ್ಲೈನ್ ಕುಷ್ಕ ಮಾಡ್ತಿರ್ತಕ್ಕಂಥದ್ದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬ ಈ ಥರನೇ ಜಾಸ್ತಿ ಒಂದು ಅಡುಗೆ ಮಾಡಬೇಕಾದ್ರೆ ಗ್ರೀನು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಪೇಸ್ಟ್ ಮಾಡಿಕೊಂಡೆ ಹಾಕ್ಕೊಳ್ಳೋ ಅಂಥದ್ದು. ನಂತರ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಪ್ಯೂರಿ ಇಲ್ಲ ಅಂದರೂ ಸಹ ನೀವು ಮೊಸರನ್ನು ಕೂಡ ಹಾಕ್ಕೊಳ್ಬೋದು. ನಾನು ಮೊಸರು ಇಲ್ಲ ಅಂತ ಹೇಳಿ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ ಸ್ವಲ್ಪ. ಸೊ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಬಿರಿಯಾನಿ ಪೌಡರ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸಹ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾನು ಗ್ರೇವಿಗೆ ಹಾಕ್ಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಕುಷ್ಕ ಮಾಡ್ತಿರೋದ್ರಿಂದ ಉಪ್ಪನ್ನು ಸಹ ಜಾಸ್ತಿ ಆದರೂ ಸಹ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದು 1-2 ಕುದಿ ಬಂದಮೇಲೆ ಇದಕ್ಕೆ ನಾನು ಅಕ್ಕಿನ ಸೇರಿಸ್ಕೊಳ್ತೀನಿ. ಸೊ ಅಕ್ಕಿಯನ್ನು ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ 1 ವಿಷಿಲ್ ತೆಗೆದರೆ ಸಾಕು, ಇದು ನಿಮಗೆ ಪರ್ಫೆಕ್ಟಾದ ಕುಷ್ಕ ರೆಡಿ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಷ್ಕ ತುಂಬಾ ಈಸಿಯಾಗೂ ಮಾಡ್ಬೋದು, ತುಂಬ ಬೇಗನೂ ಕೂಡ ಮಾಡ್ಬೋದು. ಇದಕ್ಕೆ ನೀವು ಚಿಕನ್ ಆ್ಯಡ್ ಮಾಡಿದ್ರೆ ಬಿರಿಯಾನಿ ಆಗುತ್ತೆ, ಚಿಕನ್ ಆ್ಯಡ್ ಮಾಡಲಿಲ್ಲ ಅಂದರೆ ಬಿರಿಯಾನಿ ಆಗೋದಿಲ್ಲ. ಇದಕ್ಕೆ ನಾನು ನೆನೆಸಿರ್ತಕ್ಕಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ಈ ಒಂದು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕುಷ್ಕ ಮಾಡಬೇಕಾದ್ರೆ ನಿಮಗೆ ತುಂಬಾ ರಿಸ್ಕ್ ಆ ಥರ ಏನೂ ಅನಿಸೋದಿಲ್ಲ. ಜಸ್ಟ್ ಒಂದು ಪ್ಲೈನ್ ಬಿರಿಯಾನಿ ಟೈಪಲ್ಲಿರುತ್ತೆ ಅಷ್ಟೇ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಸೇರಿಸೋದ್ರಿಂದ ಸೊ ತುಂಬಾ ಫ್ಲೇವರ್ ಆಗಿ ತುಂಬಾ ಚೆನ್ನಾಗೂ ಇರುತ್ತೆ.
ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ಸಹ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಪ್ಲೈನ್ ಕುಷ್ಕ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂದರೆ ತುಂಬಾ ಈಸಿ ಕೂಡ ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಇದು ನಾನು ಒಂದು ಪಾವ್ ಹಾಕಿ ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ನೀವು ಒಗ್ಗರಣೆಗೂ ಸಹ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ಲಾಸ್ಟಲ್ಲಿ ಹಾಕೋದ್ರಿಂದ ಸ್ವಲ್ಪ ರೈಸು ಹುಡಿಯಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ನೀವು 2 ವಿಷಲ್ನ ತೆಗಿಬೇಡಿ. ಸೊ ಜಸ್ಟ್ 1 ವಿಷಲ್ ತೆಗೆದ್ರೆ ಸಾಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ರೈಸ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಒಂದೊಂದು ಟೈಮು ರೈಸು ಏನಾದ್ರೂ ಸಾಫ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಜಾಸ್ತಿ ನೀರಾದರೂ ಸಹ ನಿಮಗೆ ಒಂದು ಮೆಷರ್ಮೆಂಟು ಗೊತ್ತಾಗೋದಿಲ್ಲ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನನ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.